ನ್ಯಾಯದ ಮಾರ್ಗದಲ್ಲಿ ನಡೆಯುವ ಧೈರ್ಯವನ್ನು ಕೊಡಬೇಕು. ವೈಜ್ಞಾನಿಕವಾಗಿ ಯೋಚನೆ ಮಾಡುವ, ವೈಚಾರಿಕವಾಗಿ ಚಿಂತಿಸುವ ಶಕ್ತಿಯನ್ನು ನಿಮಗೆ ತುಂಬಬೇಕು. ಅದು ಕೇವಲ ಜಾಬ್ ತಗೊಳ್ಳಿಕ್ಕಿರುವ ಒಂದು ಸರ್ಟಿಫಿಕೇಟ್ ಅಲ್ಲ. ಅದು ಶಿಕ್ಷಣ, ಸಂಘಟನೆ, ಹೋರಾಟ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಅವರ ಎಲ್ಲ ಉಪದೇಶಗಳನ್ನು ಸ್ಲೋಗನ್ ಅಂತ ಮಾಡಿದ್ದೇವೆ. ನಾನು ಅದಕ್ಕೆ ಹೇಳಿದ್ದು, ನಾನು ಇಲ್ಲಿ ಬಂದು ನೋಡ್ತಾ ಇದ್ದೇನೆ, ಇಲ್ಲಿ ಮಹಿಳೆಯರೇ ಇಲ್ಲ. 50% ಪಾಪ್ಯುಲೇಷನ್ ಇವರು. ಯಾಕೆ ಮನೆಯಲ್ಲಿ ಇಟ್ಕೊಳ್ತೀರಿ ಅವರು? ಈ ಸರ್ಕಾರಿ ನೌಕರಿ ನಿಮ್ಮ ಮನೆಯವರನ್ನಾದ್ರೆ ಕರ್ಕೊಂಡು ಬರ್ಬೇಕು. ಕೇಳ್ಬೇಕಲ್ಲ, ಸಾವಿತ್ರಿಬಾಯಿ ಫುಲೆ ಮತ್ತೆ ಯಾರು ಆಚರಣೆ ಮಾಡೋದು? ನೆನೆಸ್ಕೊಳ್ಳೋದು ಯಾರು? ಆ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ನೀವು ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಸಾವಿತ್ರಿ ಫುಲೆಯನ್ನು ಓದ್ಬೇಕು ಅವರು. ಬೇಸರ ಆಗ್ಬೋದು ನಿಮಗೆ ನಾನು ಮಾತಾಡೋದು ಹೇಗೆ, ಅದನ್ನು ಮೊದಲೇ ಹೇಳಿದ್ರು. ಅದರಿಂದ ಸಾವಿತ್ರಿಬಾಯಿ ಫುಲೆಯವರನ್ನ ಆಚರಣೆ ಮಾಡುವಾಗ ಆ ಹೆಣ್ಣು ಮಗಳು ಆ ಕಾಲದಲ್ಲಿ ತೋರಿದ ದಿಟ್ಟತನವನ್ನ, ಧೈರ್ಯವನ್ನ ಮತ್ತು ಆ ಕನ್ವಿಕ್ಷನ್, ಬದ್ಧತೆಯನ್ನ ನಾವು ಒಂದು ಸ್ವಲ್ಪ ಪಾಲನೆ ಮಾಡಿದ್ರೆ ಬದಲಾಗುವುದು. ಇಲ್ಲದಿದ್ರೆ ಅಕ್ಷರ ಎನ್ನುವುದು ಶಿಕ್ಷಣ. ನೀವು ಈ ಪಿಕ್ ಪಾಕೆಟರ್ಸ್ ಇದ್ದಾರಲ್ಲ, ನಾವು ಅದನ್ನು ಕ್ರೈಮ್ ಅಂತ ತಿಳ್ಕೊಳ್ಳೋದು. ಇವತ್ತು ವೈಟ್ ಕಾಲರ್ ಕ್ರೈಮ್ಗಳು ಶುರುವಾಗಿದೆ, ಸೈಬರ್ ಕ್ರೈಮ್ಗಳೆಲ್ಲ ಆಗಿದೆಯಲ್ಲ, ಎಲ್ಲ ಶಿಕ್ಷಿತರೆ. ಅರ್ಷದ್ ಮೆಹ್ತಾ ಅನಕ್ಷರಸ್ಥ ಅಲ್ಲ, ಶೇರ್ ಮಾರ್ಕೆಟ್ ಘೋಟಾಲ ಮಾಡಿದಲ್ಲ. ನೀವೆಲ್ಲ ಭ್ರಷ್ಟರ ಲಿಸ್ಟ್ ತಗೊಳ್ಳಿ, ಇಲ್ಲದೆ ಕ್ರಿಮಿನಲ್ಗಳ ಲಿಸ್ಟ್ ತಗೊಳ್ಳಿ, ಎಲ್ಲರೂ ಶಿಕ್ಷಿತರವರು. ಬಹುಶಃ ಸಾವಿತ್ರಿಬಾಯಿ ಫುಲೆ ಅದಕ್ಕೆ ಗೊತ್ತಿರಲಿಲ್ಲ. ಅದು ನಾವು ಒಂದು ಕಾಲದಲ್ಲಿ ತಿಳ್ಕೊಂಡಿದ್ದೇವೆ ಏನಂದ್ರೆ, ಶಿಕ್ಷಣವನ್ನು ಕೊಟ್ಟು ಬಿಟ್ರೆ ನಮ್ಮ ಎಲ್ಲ ಪರಿಹಾರಗಳು, ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಅಂಧಶ್ರದ್ಧೆ ಹೋಗುತ್ತೆ, ಬಡತನ ಹೋಗುತ್ತೆ, ಎಲ್ಲ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಶಿಕ್ಷಣ 80% ಆಗಿದೆ ಇವತ್ತು, ಶಿಕ್ಷಿತರು 80% ಆಗಿದೆ. ಕೇರಳದಲ್ಲಿ ನಾರಾಯಣ ಗುರುಗಳಂತ ಒಂದು ಸಂತರು ಇದ್ರು. ಅವರು ಹೇಳ್ತಾರೆ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಅಂತ. ಬಹಳ ಮಂದಿ ವಿದ್ಯೆಯಿಂದ ಸ್ವತಂತ್ರರಾಗಿದೆ ಅಂದ್ರೆ ಕಾಲೇಜಿಗೆ ಹೋಗುದಂತ ತಿಳ್ಕೊಂಡಿದ್ದಾರೆ.